ನಮಸ್ಕಾರ. ಎಸ್.ಡಿ.ಎಂ ಮೆಡಿಕಲ್ ಕಾಲೇಜ್ ಧಾರವಾಡಲ್ಲಿ MBBS ಗೌರ್ಮೆಂಟ್ ಸೀಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಅದು ತಗೋಬೇಕಂದ್ರೆ ನಿಮ್ಮ ಮಾರ್ಕ್ಸ್ ನೀಟ್ 2026 ಅಲ್ಲಿ ಎಷ್ಟಿರಬೇಕು ಮತ್ತು ನಿಮ್ಮ ಕೆಟಗರಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದ್ರೆ ನಿಮಗೆ ಸೀಟ್ ಸಿಗ್ತೈತೆ ಅನ್ನೋದು ಬಹಳಷ್ಟು ಸ್ಟೂಡೆಂಟ್ ಮೈಂದಾಗ ಮತ್ತು ಪೇರೆಂಟ್ಸ್ ಮೈಂದಾಗ ಕಾಮನ್ ಕ್ವಶನ್ ಇರ್ತೈತಿ. ಮತ್ತು 2025 ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು 2026 ಅಲ್ಲಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನ ಏನೈತ್ಲೆ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತ್ಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತು ಈ ಕಾಲೇಜ್ ಒಳಗೆ ಎಷ್ಟೆಷ್ಟು ಫೀಸ್ ಐತೆ ಅನ್ನೋದು ಕಂಪ್ಲೀಟಾಗಿ ಏನೈತ್ಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ಈಗ ನೆಕ್ಸ್ಟ್ ಏನಂದ್ರೆ ಕೌನ್ಸ್ಲಿಂಗ್, ಸ್ಟೇಟ್ ಕೌನ್ಸ್ಲಿಂಗು, ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಇರ್ತೈತಿ. ಈಗ ನಾ ಎಕ್ಸ್ಪ್ಲೇನ್ ಮಾಡೋದು ಸ್ಟೇಟ್ ಕೌನ್ಸ್ಲಿಂಗ್ ಅಂದ್ರೆ KE ಏನು ನಡೆಸ್ತೈತಿಲ್ಲ ಅದ್ರದ್ದು ಏನೈತಿಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ಅದಕ್ಕಿಂತ ಮುಂಚೆ SDM ಕಾಲೇಜ್ ಒಳಗೆ ಎಷ್ಟೆಷ್ಟು ಫೀಸ್ ಐತೆ ಅನ್ನೋದು ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಸೆಮಿ ಗೌರ್ಮೆಂಟ್ ಸೀಟಿಗೆ 1,56,000 ಐತಿ ಮತ್ತು ಪ್ರೈವೇಟ್ ಸೀಟ್ ಅಂದ್ರೆ 12 ಲ್ಯಾಕ್ ಬಹಳಷ್ಟು ಕಾಲೇಜ್ ಒಳಗಿರ್ತಾವಲ್ಲ, ಈ ಕಾಲೇಜ್ ಒಳಗೆ ಆ ಸೀಟು 20 ಲ್ಯಾಕ್ ಐತಿ. ನೆಕ್ಸ್ಟ್ ಅದರ್ಸ್ ಸೀಟ್ 35 ಲ್ಯಾಕ್ ಐತಿ, NRI ಸೀಟ್ 35 ಲ್ಯಾಕ್ ಐತಿ. ಮತ್ತು ಈ ವರ್ಷದ ಫೀಸ್ ಚೇಂಜ್ ಆಗೋ ಚಾನ್ಸಸ್ ಇನ್ನೂ KEದಿಂದ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದಮೇಲೆ ಏನೈತಿಲ್ಲ ಅದ್ರದ್ದು ಫೀಸ್ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕ ಒಳಗೆ ಆಲ್ರೆಡಿ ಈ ವರ್ಷ 550 MBBS ಸೀಟು ಇನ್ಕ್ರೀಸ್ ಆಗತ್ತವು. ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ದು ಹೋಗುನು. ಮತ್ತು ನಿಮಗೇನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ಕಾಲೇಜದು ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಎಷ್ಟೆಷ್ಟು ಐತಿ. 500 ಮಾರ್ಕ್ಸ್ಗೆ 2025 ಒಳಗೆ 52,000 ಇತ್ತು ಮತ್ತು 2024 ಒಳಗೆ 2,08,000 ಇತ್ತು ಮತ್ತು 2023 ಒಳಗೆ 1,18,000 ಇತ್ತು. ಇಲ್ಲಿ ನೋಡ್ಬೋದು ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 10 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿತ್ತು. NRI 7,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದ್ರ ಫೀಸ್ದು ಆಲ್ರೆಡಿ ಹೇಳೀನಿ. ಅದರ್ಸ್ ಸೀಟು 5,26,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಓಪನ್ ಸೀಟು 1,44,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. GMPH 2,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. GMP ಸೀಟಿಗೆ 1,99,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದ್ರ ಫೀಸು ವರ್ಷಕ್ಕೆ 20 ಲಕ್ಷ ಇರ್ತೈತಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾದಲ್ಲಿ 9,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ SDM ಧಾರವಾಡದ SC ಕೆಟಗರಿದು 1,67,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ SC ಕೆಟಗರಿಯಲ್ಲಿ ABC ಅಂತ ಡಿವೈಡ್ ಆಗ್ಯಾವು. ಈ ವರ್ಷ ಫಸ್ಟ್ ರೌಂಡ್ ಆದಮೇಲೆ ಗೊತ್ತಾಗ್ತೈತಿ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ತೈತಿ ಅನ್ನೋದು. 1,67,000 ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತೆ ಅಂದ್ರೆ 424 ಮಾರ್ಕ್ಸಿಗೆ. ಮತ್ತು SC ಕೆಟಗರಿ ಹೈದರಾಬಾದ್ ಕರ್ನಾಟಕ 1,76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 419 ಮಾರ್ಕ್ಸಿಗೆ. ನೆಕ್ಸ್ಟು ರೂರಲ್ 2,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಓಕೆ, 402 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದೇನೈತಿ SC ಕೆಟಗರಿದೇನೈತಿ ಈ ವರ್ಷನೂ ಒಂದು 40 to 60 ಮಾರ್ಕ್ಸ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಯಾವುದಂದ್ರೆ SDM ಧಾರವಾಡ ST ಕೆಟಗರಿದು 1,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 429 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ ರೂರಲಲ್ಲಿ 1,91,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 409 ಮಾರ್ಕ್ಸಿಗೆ. ನೆಕ್ಸ್ಟ್ ಕೆಟಗರಿ 1 ಅಲ್ಲಿ ಸುಮಾರು 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 58,000 ಅಂದ್ರೆ 495 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 493 ಮಾರ್ಕ್ಸಲ್ಲಿ. ನೆಕ್ಸ್ಟ್ ಯಾವುದಂದ್ರೆ SDM ಧಾರವಾಡ
ಎಸ್ ಡಿ ಎಂ ಧಾರವಾಡಲ್ಲಿ 2A ಕೆಟಗರಿಯಲ್ಲಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 503 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 474 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಕನ್ನಡ ಮೀಡಿಯಮ್ ಜನರಲ್ ಮೆರಿಟಿಗೆ ಎಷ್ಟು ಡಿಫ್ರೆನ್ಸ್ ಐತಿ, ಮತ್ತು ರೂರಲ್ ಏನೈತಿ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 490 ಮಾರ್ಕ್ಸ್ಗೆ. ನೆಕ್ಸ್ಟ್ 2B ಕೆಟಗರಿಯಲ್ಲಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 503 ಮಾರ್ಕ್ಸಲ್ಲಿ. ನೆಕ್ಸ್ಟ್ ರೂರಲಲ್ಲಿ 66,000 ಅಂದರೆ ಸುಮಾರು 489 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ಅರೌಂಡ್ ಎಷ್ಟು 14 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿ, ಎಸ್ ಡಿ ಎಂ ಧಾರವಾಡದ 3B ಕೆಟಗರಿ. ಎಸ್ ಡಿ ಎಂ ಧಾರವಾಡದ 3B ಕೆಟಗರಿ ಜನರಲ್ ಮೆರಿಟ್ 36,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 516 ಮಾರ್ಕ್ಸ್ಗೆ. ಅದೇ ನೀವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಇದ್ದರೆ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 497 ಮಾರ್ಕ್ಸ್ಗೆ ಅರೌಂಡ್ 20 ಮಾರ್ಕ್ಸ್ ಏನೈತಿಲ್ಲ ಇಲ್ಲಿ ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ರೂರಲಿಗೆ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 493 ಮಾರ್ಕ್ಸ್ಗೆ. ಜನರಲ್ ಮೆರಿಟಿಗೆ ಮತ್ತು ರೂರಲಿಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಐತಿ 3B ಕೆಟಗರಿಯಲ್ಲಿ ನೋಡ್ಬೋದು. ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ. 3A ಕೆಟಗರಿ ಜನರಲ್ ಮೆರಿಟಲ್ಲಿ 38,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು ಲಾಸ್ಟ್ ಇಯರ್ 513 ಮಾರ್ಕ್ಸ್ಗೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಓಕೆ ರೂರಲಲ್ಲಿ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 497 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಎಸ್ ಡಿ ಎಂ ಧಾರವಾಡಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟಿಂದು ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ ಎಷ್ಟೈತೆ ಅಂದ್ರೆ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ 522 ಮಾರ್ಕ್ಸ್ಗೆ. ಅದೇ ಹೈದರಾಬಾದ್ ಕರ್ನಾಟಕ 45,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ಗೆ ಅಂದ್ರೆ 506 ಮಾರ್ಕ್ಸ್ಗೆ. ನೆಕ್ಸ್ಟ್ ಕನ್ನಡ ಮೀಡಿಯಮು 81,000 ಆಲ್ ಇಂಡಿಯಾ ರ್ಯಾಂಕಿಗೆ 477 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಜನರಲ್ ಮೆರಿಟಿಗೆ ಮತ್ತು ಹೈದರಾಬಾದ್ ಕರ್ನಾಟಕ 50,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಐತಿ ಅಂದ್ರೆ ಅರೌಂಡ್ 40 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸ್ ಐತಿ. ನೆಕ್ಸ್ಟು ರೂರಲ್ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 500 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಎಷ್ಟೆಲ್ಲ ಡಿಫರೆನ್ಸ್ ಐತಿ ಜನರಲ್ ಮೆರಿಟಿಗೆ ಇದಕ್ಕದು ಎಷ್ಟು ಡಿಫರೆನ್ಸ್ ಐತೆ ಅಂತ ಹೇಳಿ ನೀವೇ ನೋಡ್ಬೋದು. ಇದೇನೈತಿಲ್ಲ KA ಕೌನ್ಸಿಲಿಂಗ್ದಿಂದ ಅಲೋಟ್ ಆಗಿರುವಂಥ ಸೆಕೆಂಡ್ ರೌಂಡಿಂದ ಕಟ್ ಆಫ್ ಆಗಿರ್ತೈತಿ. ಮತ್ತು ಇದು ಕೂಡ ಅಫಿಷಿಯಲ್ ವೆಬ್ಸೈಟ್ದಾಗೂ ಅವೈಲೇಬಲ್ ಇರ್ತೈತಿ, ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇದೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.